ಒಂದು 10,000 ಇನ್ವೆಸ್ಟ್ ಮಾಡಿದರೆ 1994ನಲ್ಲಿ 102 crores is today's value. Oh my God. Investing in Infosys ಅನ್ನೋ ಕಂಪ್ನಿ ಈ IPO ಹೋದಾಗ, ಅಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ಸ್ ಹೋದಾಗ ಯಾರಿಗೂ ಗೊತ್ತಿರಲಿಲ್ಲ ಯಾರು ನಾರಾಯಣ ಮೂರ್ತಿ ಅವರು ಅಂತೇಳಿ. ಇಟ್ ವಾಸ್ ಅಂಡರ್ ಸಬ್ಸ್ಕ್ರೈಬ್ಡ್. ಅಂದ್ರೆ ನನಗೆ 1,000 ರೂಪಾಯಿ ಕೊಡಿ ಅಂತ ಜನಕ್ಕೆ ಹತ್ರ ಹೋದಾಗ ಬರೀ 600 ರೂಪಾಯಿ ಕೊಟ್ಟಿದ್ರು ಜನ ಇನ್ವೆಸ್ಟ್ ಮಾಡಿದ್ದು. ಅಂದ್ರೆ ಇಟ್ ವಾಸ್ ಅಂಡರ್ ಸಬ್ಸ್ಕ್ರೈಬ್ಡ್ ಅಂತ ಕರಿತೀವಿ. ನಿಮ್ಗೊಂದು ಆಶ್ಚರ್ಯದ ನ್ಯೂಸ್ ಹೇಳ್ತೀನಿ, ಕೇಳಿಸ್ಕೊಡ್ರಿ. 90 ರೂಪೀಸ್ನಲ್ಲಿರೋ ಅಂಥ ಶೇರು ಇವತ್ತು 2,000 ದಾಟ್ಕೊಂಡು ಹೋಗಿದೆ. ಅದು ಒಂದು ಪಾರ್ಟ್ ಆಫ್ ದಿ ಸ್ಟೋರಿ. 90 ರೂಪಾಯಿ ಇರೋದು 2,000 ಆಗಿರ್ಬೋದು, ಅದಲ್ಲ ಸ್ಟೋರಿ. ಆ ಕಂಪ್ನಿ ಏನು ಮಾಡುತ್ತೆ, ಬೋನಸ್ ಇಶ್ಯೂಗಳನ್ನು ಮಾಡ್ತಾ ಹೋಯ್ತು. ಒಂದು ಶೇರ್ ಇರೋರಿಗೆ ಇನ್ನೊಂದು ಶೇರ್ ಫ್ರೀ ಆಗಿ ಕೊಡುತ್ತೆ 1994ನಲ್ಲಿ ಮತ್ತೆ. ಸೊ ಅದೇ ರೀತಿ ಇಲ್ಲಿ ತನಕ 8 ಸರಿ ಬೋನಸ್ಗಳು ಕೊಟ್ಟಿರೋದು. 2003 2004ರಲ್ಲಿ ಒಂದು ಶೇರ್ ಇರೋರಿಗೆ 3 ಶೇರ್ ಬೋನಸ್ ಕೊಟ್ಟಿದೆ. ಸೊ ಇಟ್ ಈಸ್ ಕಾಲ್ಡ್ ಎಸ್ ಪವರ್ ಆಫ್ ಕಾಂಪೌಂಡಿಂಗ್. 90 ರೂಪೀಸ್ ಇನ್ವೆಸ್ಟ್ ಮಾಡಿರೋರಿಗೆ, ಒಂದು ಶೇರ್ ತೊಗೊಂಡಿರೋರಿಗೆ ಇವತ್ತಿನ ಶೇರ್ಸ್ ಟೋಟಲ್ ಎಷ್ಟಾಗಿದೆ ಅಂದರೆ 512 ಶೇರ್ ಆಗಿದೆ. ಸೊ ಒಂದಿದ್ದು 2 ಆಯಿತು, ನೆಕ್ಸ್ಟ್ ಟೈಮ್ ಬೋನಸ್ ಕೊಟ್ಟಾಗ 2 ಇದ್ದಿದ್ದು 4 ಆಯಿತು, ನೆಕ್ಸ್ಟ್ ಟೈಮ್ ಬೋನಸ್ ಕೊಟ್ಟಾಗ 8 ಇದ್ದಿದ್ದು 16 ಆಯಿತು, 16 ಇದ್ದಿದ್ದು 32 ಆಯಿತು, 64 ಆಯಿತು. ಒಂದೇ ಸರಿಗೆ ಜಂಪ್ 64 ಇದ್ದಿದ್ದು ಒಂದು ಶೇರ್ಗೆ 3 ಶೇರ್ ಬೋನಸ್ ಕೊಟ್ಟಿದ್ದಾರೆ. ಸೊ ಈ ರೀತಿ ಕಾಂಪೌಂಡಿಂಗ್ ಆಗಿ 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 ಇಟ್ ಹ್ಯಾಸ್ ಬಿಕಮ್ ಟುಡೇ 512 ಶೇರ್ಸ್. ಸೊ 90 ರೂಪೀಸ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ 512 ಮಾಡಿದ್ರೆ ಎಷ್ಟು ಪೈಸಾ ಬಂತು? 16-17 ಪೈಸಾ ಬಂತು ಒಂದು ಶೇರಿನ ಬೆಲೆ. 17 ಪೈಸಾ 18 ಡಿಫ್ರೆಂಟ್ ಎಕ್ಸಾಕ್ಟ್ಲಿ ಕ್ಯಾಲ್ಕುಲೇಷನ್ ಮಾಡಿ ನೋಡ್ಬೇಕಾಗತ್ತೆ. ಸೊ 18 ಪೈಸಾ 20 ಪೈಸಾ ಹ್ಯಾಸ್ ಬಿಕಮ್ 2,000 ರೂಪೀಸ್. ಈ ಫುಲ್ ಇಂಟರ್ವ್ಯೂನ ನೀವು ಯೂಟ್ಯೂಬ್ ನಲ್ಲಿ ಅಲ್ಟ್ರಾ HD 4K ನಲ್ಲಿ ನೋಡಬಹುದು. ಜೊತೆಗೆ ಆಲ್ ಲೀಡಿಂಗ್ ಪ್ಲಾಟ್ಫಾರ್ಮ್ಸ್ ಸ್ಪಾಟಿಫೈ, ಅಮೆಜಾನ್ ಮ್ಯೂಸಿಕ್, ಗೂಗಲ್ ಪಾಡ್ಕಾಸ್ಟ್, ಆಪಲ್ ಪಾಡ್ಕಾಸ್ಟ್ ನಲ್ಲಿ ಕೂಡ ಎಂಜಾಯ್ ಮಾಡಬಹುದು.